ಸರ್ಕಾರಿ ನೌಕರರ ಕ್ರೀಡಾಪಟುಗಳಲ್ಲಿ ವಿನಂತಿ ಹಾಗೂ ನೌಕರರಲ್ಲಿ ಕ್ರೀಡಾಕೂಟವನ್ನು ಸೋಮವಾರ 7ನೇ ತಾರೀಕು ಮತ್ತು 8ನೇ ತಾರೀಕು ನಡೆಯುವ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಮುಂದಿನ ದಿನಾಂಕ 7ರವರೆಗೂ ಮುಂದೂಡಲಾಗಿದೆ ಅಂತ ಪತ್ರ ಕೊಟ್ಟಿರುವ ಪ್ರಯುಕ್ತ ನಾವು ಕೂಡ ಈ ಕ್ರೀಡಾಕೂಟ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯಮಾಡಿ ನೌಕರ ಕ್ರೀಡಾಪಟು ಕ್ಷಮೆ ಇರಲಿ. ನೀವೆಲ್ಲ ಪಾಪ ಸಿದ್ಧತೆ ಮಾಡ್ಕೊಂಡಿದ್ದೀರಿ. ದಿನಾಂಕನ ಆದಷ್ಟು ಬೇಗ ನಿಮಗೆ ತಿಳಿಸ್ತೀವಿ. ನೀವು ಕೂಡ ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ ಬನ್ನಿ. ಮುಂದಿನ ದಿನಾಂಕ ಇನ್ನೂ ಆ ದಿನಾಂಕ ನಡೆಯುವ ಸ್ಪರ್ಧೆಯನ್ನು ಭಾಳ ಅದ್ಧೂರಿಯಾಗಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ತೀನಿ. ಅದು ವಿಷಾದ ಕೂಡ ಇದೆ ಕ್ರೀಡಾಕೂಟ ಮುಂದೂಡೋದಕ್ಕೆ. ಕೆಲವೊಂದು ಜನ ಖುಷಿ ಪಡ್ತಾ ಇರ್ಬೋದು, ಕೆಲವೊಂದು ಜನ ಬೇಜಾರು ಮಾಡ್ಕೊಂಡಿರ್ಬೋದು. ನಾವೊಂದು ಸರ್ಕಾರಿ ನೌಕರ ಸಂಘ ಬಹಳ ಖಂಡನೀಯ ವಿಚಾರವನ್ನು ಹೇಳ್ತೀನಿ. ಸಭೆಯನ್ನು ಮುಂದೂಡಬಾರ್ದಾಯಿತು, ಯಾವುದೇ ಕ್ರೀಡಾಕೂಟವನ್ನು ಮುಂದೂಡಬಾರ್ದಾಯಿತು. ಆದರೆ ಮುಂದೂಡಿದ್ದೀರಾ, ಏನು ಮಾಡೋಕ್ಕಾಗಲ್ಲ, ಕಾರಣ ಇರ್ತದೆ. ನನಗೂ ಕೂಡ ಭಾಳ ಬೇಜಾರು ವಿಚಾರ. ನೋಡಿ, ಈಗಾಗಲೇ ಎಲ್ಲರನ್ನೂ ಕರೆದಿದ್ವಿ, ಮಾನ್ಯ ಮಂತ್ರಿಗಳನ್ನು, ಮಾನ್ಯ ಜಿಲ್ಲಾಧಿಕಾರಿಗಳನ್ನು, ಮಾನ್ಯ CEO ಸಾಹೇಬ್ರನ್ನ, SP ಸಾಹೇಬ್ರನ್ನ, ಹಾಗೆ ಮಾನ್ಯ ಶಾಸಕರುಗಳನ್ನು ಕೂಡ ಕರೆದಿದ್ವಿ. ಇನ್ವಿಟೇಷನ್ಸ್ ಎಲ್ಲ ಇದೆ, ನಮ್ಮ ಹತ್ರ ಇರಲಿಲ್ಲ. ಆದರೆ ಮುಂದೂಡಿದೆ, ಭಾಳ ಬೇಜಾರು ವಿಚಾರ. ಎಲ್ಲ ಸ್ನೇಹಿತರೆ, ತುಮಕೂರು ಜಿಲ್ಲೆಯ ಸಮಸ್ತ ಕ್ರೀಡಾಪಟುಗಳೇ, ಮಧುಗಿರಿ ಜಿಲ್ಲೆ ಇರ್ಬೋದು, ಶೈಕ್ಷಣಿಕ ಜಿಲ್ಲೆ ಇರ್ಬೋದು, ತುಮಕೂರಿನ ಶೈಕ್ಷಣಿಕ ಜಿಲ್ಲೆ ಇರ್ಬೋದು, ಎಲ್ಲ ಸರ್ಕಾರಿ ನೌಕರರ ಕ್ರೀಡಾಪಟುಗಳಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ. ಸೋಮವಾರ ನಡೆಯುವ ದಿನಾಂಕ 7 ಮತ್ತು 8ನೇ ತಾರೀಕು ನಡೆಯುವ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಮುಂದಿನ ದಿನಾಂಕ 7ರವರೆಗೂ ಮುಂದೂಡಲಾಗಿದೆ ಅಂತ ಹೇಳ್ತಾ, ವಿಷಾದ ಸಂಗತಿ ಅಂತ ಹೇಳ್ತಾ ನಾನು ಇದನ್ನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಡೆಸ್ತೀವಿ ನಾವು. ಜಿಲ್ಲಾಧಿಕಾರಿಗಳು ಹೇಳಿರೋದ ಸರ್ ಅದು? ಇಲ್ಲ, ಜಿಲ್ಲಾಧಿಕಾರಿ ಹೇಳಿಲ್ಲ, ಯುವಜನ ಮತ್ತು ಕ್ರೀಡಾಧಿಕಾರಿ. ನಮಗೆ ಯಾಕೆಂತಂದರೆ ನಾವು ಇದು ಮಾಡ್ತಿರೋದೆಲ್ಲ ಯುವಜನ ಕ್ರೀಡಾ ಎಲ್ಲ ಸ್ಪೋರ್ಟ್ಸ್ ಮಾಡ್ತಿರೋದು. ಜಿಲ್ಲಾಧಿಕಾರಿಗಳನ್ನ ಇಲ್ಲಿ ಥರ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಜಿಲ್ಲಾಧಿಕಾರಿ ಗೊತ್ತಿರುತ್ತೋ ಗೊತ್ತಿಲ್ವೋ, ಆದರೆ ಸಭೆಯನ್ನು ಮುಂದೂಡಲಾಗಿದೆ. ಅವರೆಲ್ಲ ಬರ್ತಾರೆ ಮುಂದಿನ ದಿನಾಂಕ. ಸಭೆ ಮುಂದೂಡಿ ಎಷ್ಟು ಜನ ಭಾಗವಹಿಸ್ತಿದ್ರು ಸರ್? 2450 ಜನ ನೋಂದಾವಣೆಯಾಗಿತ್ತು. ಇಡೀ ಜಿಲ್ಲೆಯಲ್ಲಿ ಬಹಳ ಅದ್ದೂರಿಯಾಗಿ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ. ಆದರೆ ಕಾರಣಾಂತರ ಮುಂದೂಡಲಾಗಿದೆ. ಮಾಡ್ತೀವಿ. ಏನು ಕಾರಣಕ್ಕೆ ಮುಂದೂಡಿದ್ದಾರೆ? ಕಾರಣ ಗೊತ್ತಿಲ್ಲ ಸರ್, ಕೇಳಿಲ್ಲ. ನಂಗೆ ಈಗ ಕೊಟ್ಟು ಇಲ್ಲೇ ಇದ್ದೀನಿ ನೋಡಿ, ಈಗ ಜಸ್ಟ್ ಇಲ್ಲೇ ಇದೇ ಸ್ಪಾಟ ಕೊಟ್ಟೋಗಿರೋದು. ಇಲ್ಲೇ ನಿಂತ್ಕೊಂಡು ನಿಮ್ಮ ಎಲ್ಲ ಬಂದು ಮಾತಾಡ್ತಿದ್ದೀನಿ. ಸಭೆಯನ್ನು ಕ್ರೀಡಾಕೂಟವನ್ನು ಮುಂದೂಡಲಾಗಿದೆ ಅಷ್ಟೇ. ಮುಂದಿನ ನಂಗೆ ಹೇಳ್ತೀವಿ ಸರ್. ದಯವಿಟ್ಟು ಜಿಲ್ಲೆಯ ಜನಗಳು, ಸರ್ಕಾರಿ ನೌಕರರು ಯಾರು ಬರೋಕ್ಕೆ ಹೋಗಬೇಡಿ. 7-8ನೇ ತಾರೀಕು ಮುಂದೂಡಲಾಗಿದೆ ಅಂತ ಮತ್ತೊಮ್ಮೆ ಹೇಳ್ತೀನಿ. ನಮಸ್ಕಾರ. ಕ್ರೀಡಾಕೂಟ ಸಂದೇಶ ಅಂತ ಲ್ಯಾಂಡ್ಸ್ಕೇಪ್ ಅಲ್ಲ, ಇದು ಮಾಡೋಕ್ಕೆ